ಈ ಬಾರಿ ದೀಪಾವಳಿಯ ಹಬ್ಬದ ಸಂಭ್ರಮಕ್ಕೆ ಕಳೆಗಟ್ಟುವ ಪಟಾಕಿಗಳು ಮಾರುಕಟ್ಟೆಗೆ ಬಂದಿವೆ. ಮಕ್ಕಳನ್ನ ಸೆಳೆಯಲು ಫ್ಯಾನ್ಸಿ ಪಟಾಕಿಗಳೇ ಈಗ ಹೆಚ್ಚಿವೆ. ಗಿಟಾರ್, ಡಕ್, ಫ್ಯಾಂಟಸಿ ಪಟಾಕಿಗಳು ಮಕ್ಕಳನ್ನು ಅಲ್ಲದೆ ದೊಡ್ಡವರನ್ನು ಆಕರ್ಷಣೆ ಮಾಡುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ದೇಶದ ನಾನಾ ಕಡೆ ಹಬ್ಬವನ್ನ ಜೋರಾಗಿ ಸೆಲೆಬ್ರೇಟ್ ಮಾಡಲಾಗಿದೆ. ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ನೂರಾರು ಪಟಾಕಿ ಮಳಿಗೆಗಳು ತಲೆ ಎತ್ತಿವೆ. ಆಗಸದಲ್ಲಿ ಚಿತ್ತಾರ ಮೂಡಿಸುವ ಹೂಮಳೆಗೆರೆಯುವಂತಹ ದೃಶ್ಯ ಸೃಷ್ಟಿಸುವ ನೈಫ್ ಪಟಾಕಿಗಳಿಗೆ ಯುವಕರು ಹೆಚ್ಚು ಆಕರ್ಷಿತರಾಗಿದ್ದಾರೆ. ಅಲ್ಲದೆ ಈ ಬಾರಿ ಗಿಟಾರ್ ಪಟಾಕಿ ಹೆಚ್ಚಾಗಿ ಮಕ್ಕಳನ್ನು ಹಾಗೆಯೇ ದೊಡ್ಡವರನ್ನ ಆಕರ್ಷಣೆ ಮಾಡ್ತಾ ಇದೆ. ರಾಕೆಟ್, ಫ್ಲವರ್ ಪಾಟ್ಗಳಿಗೆ ಮಕ್ಕಳು ಪ್ರಭಾವಿತರಾಗ್ತಾ ಇದ್ದಾರೆ. ರಾಜ ಮಹಾರಾಜರ ಖಡ್ಗದಂತಿರುವ ನೈಫ್ ಪಟಾಕಿಯ ಗೈರತೆ ಬೇರೆಯದ್ದಾಗಿದ್ರೂ ಯಾವುದೇ ಅಪಾಯವಿಲ್ಲದೆ ಪುಟ್ಟ ಮಕ್ಕಳು ಇದನ್ನ ಹೊತ್ತಿಸಬಹುದು. ಬಣ್ಣ ಬಣ್ಣದ ಬೆಳಕನ್ನ ಇದು ಚಿಮ್ಮಿಸುತ್ತದೆ. ಈ ಗಿಟಾರ್ ಪಟಾಕಿಗಳು ಮಾರುಕಟ್ಟೆಗೆ ಪ್ರವೇಶ ಮಾಡಿದ್ದು ಮಕ್ಕಳು ದೊಡ್ಡವರು ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ. ಅಂದಹಾಗೆ ನೋಡಿದ ತಕ್ಷಣ ಮನಸ್ಸನ್ನು ಸೆಳೆಯುವ ಪಟಾಕಿ ಅಂದ್ರೆ ಗಿಟಾರ್ ಕ್ರ್ಯಾಕರ್ಸ್. ಇದನ್ನ ಬೆಂಕಿ ಹತ್ತಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಈ ಗಿಟಾರ್ ಪಟಾಕಿ ಯಾವ ರೀತಿ ಹತ್ತಿಸಬೇಕು ಎಂಬ ಮಾನದಂಡ ಕೂಡ ಕೊಟ್ಟಿಲ್ಲ. ಏನೋ ಫ್ಯಾನ್ಸಿಯಾಗಿ ಇದೆಯಲ್ಲ ಅಂತ ಮಕ್ಕಳು ಇದನ್ನ ಕಚ್ಚಿದ್ರೆ ಮುಗೀತು, ಬ್ಲಾಸ್ಟ್ ಪಕ್ಕ. ಇಂತಹ ಪಟಾಕಿಗಳನ್ನ ಮಾರುಕಟ್ಟೆಗೆ ತಂದು ಮಕ್ಕಳ ಜೀವವನ್ನ ತೆಗೆಯೋ ಪ್ಲಾನ್ ಈ ಕಂಪನಿಯದ್ದು ಎಂತಿದ್ದಾರೆ ನೆಟ್ಟಿಗರು. ಗಿಟಾರ್ ಶೇಪ್ನಲ್ಲಿರೋ ಪಟಾಕಿ ಸಿಡಿಯುತ್ತಿರುವುದು ಇದಕ್ಕೆ ಕಾರಣವಾಗಿದೆ. ಕೈಕಾಲು, ಮುಖ, ಕೂದಲು ಸುಟ್ಟು ಆಸ್ಪತ್ರೆಗೆ ಸೇರಿದವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇಂತಹ ಪಟಾಕಿಗಳನ್ನ ಹೊಡೆದ 80% ಜನರಿಗೆ ಅನಾಹುತ ಸಂಭವಿಸಿದೆ. ಒಟ್ನಲ್ಲಿ ಇಂತಹ ಪಟಾಕಿಗಳಿಂದ ಜೀವನ ಹಾಳು. ಅಷ್ಟೇ ಅಲ್ಲದೆ ಹಣ ಕೊಟ್ಟು ಪಟಾಕಿ ತಂದು ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇನ್ನಾದ್ರೂ ಇಂತಹ ಪಟಾಕಿ ಹೊಡೆಯೋ ಮುನ್ನ ಎಚ್ಚರ. ನ್ಯೂಸ್ ಡೆಸ್ಕ್, ನ್ಯಾಷನಲ್ ಟಿವಿ.